ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇವಾರೋಸ್ ರೆಸಿಪೀಸ್. ಇವತ್ತು ನಾನು ನಿಮ್ಮ ಜೊತೆ ತುಪ್ಪದಲ್ಲಿ ಮಾಡಿದ ಬಿಸ್ಕಿಟ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ತುಂಬಾ ಸಾಫ್ಟ್ ಹಾಗೂ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡುವುದಂತ ನೋಡೋಣ. ಫಸ್ಟ್ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಮಿಕ್ಸಿ ಜಾರಲ್ಲಿ ಹುಡಿ ಮಾಡ್ತೇನೆ. ಸಕ್ಕರೆ ಹುಡಿ ಮಾಡುವುದರಿಂದ ಬಿಸ್ಕಿಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಮಿಕ್ಸಿಂಗ್ ಬೌಲಿಗೆ ಹುಡಿ ಮಾಡಿದ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಇದರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ತುಪ್ಪದಲ್ಲಿ ಕರಗುವವರೆಗೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸಕ್ಕರೆ ಈಗ ಕಂಪ್ಲೀಟ್ ಆಗಿ ಕರಗಿದೆ. ಇದೀಗ ರೆಡಿ ಆಗಿದೆ. ಇದಕ್ಕೆ ಈಗ 1 ಕಪ್ ಮೈದಾವನ್ನು ಹಾಕ್ತಾ ಇದ್ದೇನೆ. ಇದರ ಜೊತೆಗೆ 1/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಏಲಕ್ಕಿ ಹುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಪ್ಪ ಹಾಕಿದ್ರಿಂದ ಇದರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ಬಿಸ್ಕಿಟ್ ತುಂಬ ಸಾಫ್ಟ್ ಆಗಿ ಬರುತ್ತೆ. ನೋಡ್ಬೋದು ನೀವೀಗ, ಇದೀಗ ರೆಡಿ ಆಗಿದೆ. ಕೈಗೆ ಕೂಡ ಅಂಟಿಕೊಳ್ತಾ ಇಲ್ಲ. ಇದರ ಲಿಂಬೆ ಗಾತ್ರದ ಹಿಟ್ಟನ್ನು ತಗೊಳ್ಬೇಕು. ಇದನ್ನು ಈ ರೀತಿ ಉಂಡೆ ಮಾಡಬೇಕು. ನಾನು ಇದನ್ನು ಈ ರೀತಿ ಚಪ್ಪಟೆ ಮಾಡಿ ಇಡ್ತಾ ಇದ್ದೇನೆ. ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಬಿಸ್ಕಿಟ್ ಮಾಡಿದ್ರೆ ಆಯಿತು. ಇದನ್ನು ರೆಡಿ ಮಾಡಿ ನಾನಿಲ್ಲಿ ಬೇಕಿಂಗ್ ಟ್ರೇಯಲ್ಲಿ ಇಡ್ತಾ ಇದ್ದೇನೆ. ಇದೇ ರೀತಿ ಉಳಿದ ಹಿಟ್ಟಿನಿಂದ ಕೂಡ ಇದೇ ರೀತಿ ಬಿಸ್ಕಿಟ್ ಮಾಡಿ ಇಟ್ಟರೆ ಆಯಿತು. ಬಿಸ್ಕಿಟ್ ಮೇಲೆ ನಾನಿಲ್ಲಿ ಪಿಸ್ತಾವನ್ನು ಇಡ್ತಾ ಇದ್ದೇನೆ. ನೀವು ಯಾವುದೇ ಡ್ರೈ ಫ್ರೂಟ್ಸ್ ಬೇಕಾದರೂ ಇಡ್ಬೋದು, ಇದು ಆಪ್ಷನಲ್. ನಾನಿಲ್ಲಿ ಬಿಸ್ಕಿಟನ್ನು ಓವನ್ನಲ್ಲಿ ಇಡ್ತಾ ಇದ್ದೇನೆ. ಓವನನ್ನು 10 ನಿಮಿಷ ಮೊದಲು ಪ್ರೀ ಹೀಟ್ ಮಾಡಿ ಇಟ್ಟಿದ್ದೆ. ರೆಡಿ ಮಾಡಿ ಇಟ್ಟ ಬಿಸ್ಕಿಟನ್ನು ಓವನ್ನಲ್ಲಿ ಇಟ್ಟು ಇದನ್ನು 180 ಡಿಗ್ರಿಯಲ್ಲಿ 15 ನಿಮಿಷ ಬೇಕ್ ಮಾಡ್ತೇನೆ. ಹದಿನೈದು ನಿಮಿಷದ ನಂತರ ಬಿಸ್ಕಿಟನ್ನು ಓವನ್ನಿಂದ ತೆಗಿತಾ ಇದ್ದೇನೆ. ತುಂಬಾ ಸಾಫ್ಟ್ ಹಾಗೂ ಟೇಸ್ಟಿಯಾದಂತಹ ಬಿಸ್ಕಿಟ್ ಈಗ ರೆಡಿಯಾಗಿದೆ. ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ, ಅಷ್ಟು ಸಾಫ್ಟ್ ಆಗಿದೆ. ನನ್ನ ಇವತ್ತಿನ ಈ ರೆಸಿಪಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಎಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.